ಚಾರ್ಜ್ ಶೀಟ್ ನಲ್ಲಿ ಹಲವು ಪ್ರಮುಖ ಅಂಶಗಳ ಅಡಕಾಗಿರೋದೀಗ ಬಯಲಾಗ್ತಾ ಇದೆ. ಅದರಲ್ಲೂ ದರ್ಶನ್ ಕ್ರೌರ್ಯಕ್ಕೆ ಸಾಕ್ಷಿ ಹೇಳಿದಂತಹ ಆ 5 ಫೋಟೋಗಳನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ದಾಖಲಿಸಲಾಗಿದೆ. ದರ್ಶನ್ ಗ್ಯಾಂಗ್ನ ಭೀಕರತೆ, ಹಲ್ಲೆ ನಡೆದಂತಹ ಕ್ರೌರ್ಯದ ಪರಿ ಅದೆಲ್ಲವನ್ನ ಬಿಚ್ಚಿಟ್ಟಿರೋದು ಈ 5 ಫೋಟೋ. ರೇಣುಕಾಸ್ವಾಮಿ ಮೇಲೆ ಪಟ್ಟಣಗೆರೆ ಶೆಡ್ ನಲ್ಲಿ ಹಲ್ಲೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಕ್ಲಿಕ್ಕಿಸಿದಂತಹ ಫೋಟೋ ಅದು. ಆ ಎಲ್ಲಾ ಫೋಟೋಗಳನ್ನ ಚಾರ್ಜ್ ಶೀಟ್ ನಲ್ಲಿ ಸೇರಿಸಿದೆ ಖಾಕಿ ಪಡೆ. ಬರೀ ಆ 5 ಫೋಟೋ ಅಷ್ಟೇ ಅಲ್ಲ, ಒಂದು ಸ್ಫೋಟಕ ಆಡಿಯೋ ಕೂಡ ಖಾಕಿ ಪಡೆ ದಾಖಲಿಸಿದೆ. 3991 ಪುಟಗಳ ಚಾರ್ಜ್ ಶೀಟ್, 7 ವಾಲ್ಯೂಮ್ 10 ಕಡತಗಳ ಈ ಚಾರ್ಜ್ ಶೀಟ್ ನಲ್ಲಿ ಹಲವು ಪ್ರಮುಖ ಅಂಶಗಳು, 3 ತಿಂಗಳ ತನಿಖೆಯಲ್ಲಿ ಬಯಲಿಗೆ ಬಂದಂತಹ ಪ್ರತಿಯೊಂದು ವಿಚಾರವನ್ನು ಕೂಡ ಅಡಕ ಮಾಡಲಾಗಿದೆ. ಅದರಲ್ಲೂ ಈ ಆರೋಪಿಗಳ ಮೊಬೈಲ್ ನಿಂದ ರಿಟ್ರೀವ್ ಮಾಡಿದಂತಹ 5 ಫೋಟೋಗಳೇನಿವೆ, ಕ್ರೌರ್ಯ ಹೇಗಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಲ್ಲುವಂತಹ ಫೋಟೋ, ಆ ಫೋಟೋ ಬಹಳ ಕ್ರೂಷಿಯಲ್ ಆಗುತ್ತೆ ಈ ಪ್ರಕರಣದಲ್ಲಿ. ಅದು ಕೂಡ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ, ಚಾರ್ಜ್ ಶೀಟ್ಗೆ ಅಟ್ಯಾಚ್ ಮಾಡಲಾಗಿದೆ. ರೇಣುಕಾಸ್ವಾಮಿಯ ಮೃತದೇಹ ಸಿಕ್ಕಂತ ಸಂದರ್ಭದಲ್ಲಿ ಗಾಬರಿ ಹುಟ್ಟಿಸಿದ್ದೆ ಆತನ ಮೈ ಮೇಲಿದ್ದಂತಹ ಗಾಯದ ಗುರುತು. ಸುಮಾರು 39 ಗಾಯದ ಗುರುತುಗಳಿವೆ. ಆ ಗಾಯದ ಗುರುತಿನ ಬಗ್ಗೆ ಪೋಸ್ಟ್ ಮಾರ್ಟಮ್ ನಲ್ಲಿ ಉಲ್ಲೇಖ ಆಗಿದೆ. ಯಾವ ರೀತಿ ಶೆಡ್ ನಲ್ಲಿ ಮೃಗೀಯವಾಗಿ ಹಲ್ಲೆ ಮಾಡ್ತು ಈ ಗ್ಯಾಂಗ್ ರೇಣುಕಾಸ್ವಾಮಿಯ ಮೇಲೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ. ಪರಿಪರಿಯಾಗಿ ಬೇಡ್ಕೊಳ್ತಾರೆ ರೇಣುಕಾಸ್ವಾಮಿ ತಪ್ಪಾಯ್ತು ಅಂತ, ಆದ್ರೆ ಪಾಪಿಗಳು ಬಿಡಲ್ಲ. ಅದಕ್ಕೆ ಸಾಕ್ಷಿಯಾಗಿ ಆ ಫೋಟೋ ಕೂಡ ಇದೆ. ಅದರ ಜೊತೆಗೆ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕ್ರೌರ್ಯದ ಕತೆ ಹೇಳುತ್ತೆ. ಬೆನ್ನು ತುಂಬಾ ಬಾಸುಂಡೆ ಬರುವಂತೆ ಹೊಡೆದಿತ್ತು ಡಿಕೆ. ಕ್ರೌರ್ಯ ಯಾವ ಪರಿ ಇತ್ತು ಅನ್ನೋದನ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೆಚ್ಚಿಟ್ಟಿದೆ. ಮೂಗು ಮುಖ ಛಿದ್ರ ಆಗಿದ್ರೆ, ಎದೆ ಮೇಲೆ ಬೂಟ್ನಿಂದ ಒದ್ದಿದ್ದು, ಕರೆಂಟ್ ಶಾಕ್ ಕೊಡಲಾಗಿತ್ತು, ಪಕ್ಕೆಲುಬಿಗೆ ಮೆಗ್ಗರ್ ಶಾಕ್ ಕೊಟ್ಟು ಡಿ ಗ್ಯಾಂಗ್ ಚಿತ್ರಹಿಂಸೆ ಕೊಟ್ಟಿತ್ತು. ಜೊತೆಗೆ ಮೈ ಮೇಲೆಲ್ಲ ಸುಟ್ಟ ಗಾಯಗಳಿತ್ತಲ್ಲ, ಸಿಗರೆಟ್ನಿಂದ ಸುಟ್ಟು ವಿಕೃತಿ ಮೆರೆದದ್ದು ಅದು ಈ ಗ್ಯಾಂಗ್. ಡಿ ಗ್ಯಾಂಗ್ನ ಕ್ರೌರ್ಯ, ಮೃತದೇಹದ ಮೇಲಿದ್ದಂತಹ ಗಾಯದ ಗುರುತುಗಳು ಆ ಕ್ರೌರ್ಯದ ಕತೆ ಹೇಳ್ತಾ ಇದ್ವು. ಅದರ ಜೊತೆಗೆ ಬಂದಂತಹ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅದಕ್ಕೆ ಸಾಕ್ಷಿಯಾಗ ನಿಲ್ಲುತ್ತೆ. ಯಾವ ರೀತಿ ಜೂನ್ 8ಕ್ಕೆ ಪಟ್ಟಣಗೆರೆ ಶೆಡ್ನಲ್ಲಿ ಇಡೀ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿಯ ಮೇಲೆ ಕ್ರೌರ್ಯ ಮೆರೆದು ಹತ್ಯೆ ಮಾಡ್ತು ಅನ್ನೋದಕ್ಕೆ ಸಾಕ್ಷಿಯಾಗ ನಿಲ್ಲುತ್ತೆ. ಅದೆಲ್ಲವೂ ಕೂಡ ಈ 3991 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಅಡಕಾಗಿದೆ. 24ನೇ ACMM ಕೋರ್ಟ್ಗೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ತನಿಖಾಧಿಕಾರಿ ACP ಚಂದನ್ ನೇತೃತ್ವದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು, ಈಗ ಮುಂದಿನ ಟ್ರಯಲ್ ಹಂತ. ಟ್ರಯಲ್ನಲ್ಲಿ ಮುಂದೆ ಯಾವ ರೀತಿ ಸಾಗುತ್ತೆ, ಜೊತೆಗೆ ಈ ಆರೋಪಿಗಳ ಕ್ರೌರ್ಯ ಹೇಗಿತ್ತು ಅನ್ನೋದನ್ನ ಎಳೆಯಾಗಿ ಚಾರ್ಜ್ ಶೀಟ್ ನಲ್ಲಿ ಬಿಚ್ಚಿಡಲಾಗಿದೆ. ಜಾಮೀನಿಗೇನು ಮುಂದಿನ ಹಂತದಲ್ಲಿ ಅರ್ಜಿ ಹಾಕ್ತಾರೆ, ಸಿಗುತ್ತಾ ಇಲ್ವಾ, ಹೀಗೆ ಸಾಕಷ್ಟು ಕುತೂಹಲಗಳಿದೆ. ಈ 7 ವಾಲ್ಯೂಮ್ನ 10 ಕಡತಗಳ 3991 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಎಳೆಯಾಗಿ ಬಿಚ್ಚಿಡಲಾಗಿದೆ ಪ್ರತಿಯೊಂದು ಮಾಹಿತಿಯನ್ನು. 3 ಪ್ರತ್ಯಕ್ಷ ಸಾಕ್ಷಿಗಳು, ಅಂದ್ರೆ ಕೊಲೆ ನಡೆದಂತಹ ಸಂದರ್ಭದಲ್ಲಿ ಈ ಹಲ್ಲೆ ಮಾಡಿದಂಥವ್ರನ್ನ ನೋಡಿದವರು, ಕೊಲೆಯಾದದನ್ನ ನೋಡಿದವರು 3 ಜನ ಐ ವಿಟ್ನೆಸ್ಗಳಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, 3991 ಪುಟಗಳ ಚಾರ್ಜ್ ಶೀಟ್, ಕ್ರೌರ್ಯ ಯಾವ ರೀತಿ ನಡೀತು, ರೇಣುಕಾಸ್ವಾಮಿ ಮೇಲೆ ನಡೆದಂತಹ ಹಲ್ಲೆ ಮತ್ತು ಹತ್ಯೆಯ ಇಂಚಿಂಚು ಮಾಹಿತಿಯನ್ನ ಎಳೆಯಾಗಿ ಬೆಚ್ಚಿಡುತ್ತೆ. ಈಗ ಮುಂದಿನ ಹಂತ ಹೇಗೆ ಸಾಗುತ್ತೆ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಸಲ್ಲಿಕೆಯಾಗಿದೆ, ಮುಂದೆ ಆಗಿದ್ರೆ ಸೆಷನ್ ಕೋರ್ಟ್ ಅಲ್ಲಿ ಟ್ರಯಲ್ ಆರಂಭ ಆಗುತ್ತಾ, ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ, ಏನ್ ಡೀಟೇಲ್ಸ್ ಇದೆ? ಖಂಡಿತ ಪ್ರತಿಮಾ, ಅಂದ್ರೇನು ಸಾಮಾನ್ಯವಾಗಿ ಯಾವುದೇ ಒಂದು ಕ್ರೈಮ್ ನಡೆದ ಸಂದರ್ಭದಲ್ಲಿ ಪೊಲೀಸರು ತನಿಖೆ ಮಾಡುವಂಥ ಸಂದರ್ಭದಲ್ಲಿ, ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಅಥವಾ ಚಾರ್ಜ್ ಶೀಟ್ ಸಲ್ಲಿಸುವವರೆಗೂ ಕೂಡ ಆ ಸಂಬಂಧಪಟ್ಟಂಥ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಜೊತೆಗಿನ ವ್ಯವಹಾರ ಇರುತ್ತೆ. ಆದರೆ ಒಂದು ಸಾರಿ ಚಾರ್ಜ್ ಶೀಟನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಸಲ್ಲಿಕೆ ಆದ ನಂತರ ಅದು ಆ ಸಂಬಂಧಪಟ್ಟ ಸೆಷನ್ಸ್ ಕೋರ್ಟ್ ಮುಂದೆ, ಅಂದರೆ ಜಿಲ್ಲಾ ನ್ಯಾಯಾಲಯದ ಮುಂದೆ ಹೋಗುತ್ತೆ. ಆ ಜಿಲ್ಲಾ ನ್ಯಾಯಾಲಯದ ಮುಂದೆ CC ನಂಬರ್ ಆಗಿ ಹೋದ ನಂತರ ಆ ಸಂಬಂಧಪಟ್ಟಂತೆ ಟ್ರಯಲ್ ಶುರುವಾಗುತ್ತೆ. ಸಾಮಾನ್ಯವಾಗಿ ಮೊದಲ ಒಂದು ವಿಚಾರಣೆ ಸಂದರ್ಭದಲ್ಲಿ ಎಲ್ಲ 17 ಜನ ಆರೋಪಿಗಳನ್ನು ಕೋರ್ಟ್ ಮುಂದೆ ಕರೆಸಿ ಕೋರ್ಟ್ ಹೇಳುತ್ತೆ, ನಿಮ್ಮ ವಿರುದ್ಧ ಈಗ ಈ ಒಂದು ಕಾಮಾಕ್ಷಿಪಾಳ್ಯ ಪೊಲೀಸರು ಒಂದು ಕೊಲೆ ಪ್ರಕರಣದಲ್ಲಿ ಆರೋಪವನ್ನು ಮಾಡಿ ಚಾರ್ಜಸ್ ಅನ್ನು ಫ್ರೇಮ್ ಮಾಡಿದ್ದಾರೆ. ನಿಮ್ಮ ವಿರುದ್ಧ ಇರುವಂತಹದ್ದು ಕೊಲೆ ಪ್ರಕರಣ, ಅಂದ್ರೆ ಯಾವ ಯಾವ ಸೆಕ್ಷನ್ಗಳನ್ನು ಅಲ್ಲಿ ಹಾಕಿಲಾಗುತ್ತೆ ಆ ಒಂದು ಸೆಕ್ಷನ್ಗಳಡಿ ನಿಮ್ಮ ಮೇಲೆ
ಚಾರ್ಜಸ್ ಅನ್ನ ಫ್ರೇಮ್ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ನಿಮ್ಮ ವಕೀಲರುಗಳನ್ನ ನೇಮಕ ಮಾಡಿಕೊಂಡು ಆ ಮೂಲಕ ಅದನ್ನ ವಾದ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿದೆ ಅನ್ನುವಂಥದ್ದನ್ನ ಸಾಮಾನ್ಯವಾಗಿ ಕೋರ್ಟ್ ಹೇಳುತ್ತೆ. ಹಾಗಾಗಿ ಅದು ಆಗ್ಲಿಕ್ಕೆ ಇನ್ನೊಂದಷ್ಟು ಸಮಯ ಬೇಕಾಗುತ್ತೆ. ಯಾಕೆಂದ್ರೆ ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಈ ಒಂದು ಚಾರ್ಜ್ ಶೀಟ್ ಏನು ಹೋಗಿದೆ, ಆ ಚಾರ್ಜ್ ಶೀಟ್ ಅನ್ನ ಒಂದಷ್ಟು ಪರಿಶೀಲನೆ ಮಾಡಲಾಗುತ್ತೆ. ಅಂದರೆ ಏನೆಲ್ಲ ಅಂಶಗಳನ್ನು ಉಲ್ಲೇಖವನ್ನು ಮಾಡಲಾಗಿದೆ, ಏನು ಅಂದರೆ ಇಲ್ಲಿಯವರೆಗೆ ಮಹಾಜರ್ ಕಾಪಿಗಳನ್ನು ಒರಿಜಿನಲ್ ಕೊಟ್ಟಿದ್ದಾರೆ ಅಥವಾ ಅದನ್ನು ಇಲ್ಲಿ ಅಪ್ಲೈ ಮಾಡಲಾಗಿದೆಯಾ ಇಲ್ವಾ, ಎಷ್ಟು ಸಾಕ್ಷಿಗಳನ್ನು ಹಾಕಲಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಡಿಜಿಟಲ್ ಎವಿಡೆನ್ಸ್ಗಳಾಗಲಿ ಟೆಕ್ನಿಕಲ್ ಎವಿಡೆನ್ಸ್ಗಳಾಗಲಿ ಏನೆಲ್ಲ ಎವಿಡೆನ್ಸ್ಗಳನ್ನ ಇದರಲ್ಲಿ ಹಾಕಲಾಗಿದೆ ಅನ್ನುವಂಥ ವಿಚಾರದಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಒಂದಷ್ಟು ಸ್ಕ್ರೂಟಿನಿ ಆಗುತ್ತೆ. ಅದನ್ನು ಪರಿಶೀಲನೆ ಮಾಡಿದ ನಂತರ CC ನಂಬರ್ ಆಗಿ ಅದು ಅಂದರೆ ಸೆಷನ್ ಕೋರ್ಟ್ಗೆ ಹೋಗುತ್ತೆ. ಸೆಷನ್ ಕೋರ್ಟಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಚಾರ್ಜಸ್ ಫ್ರೇಮ್ ಆಗುವಾಗ ಎಲ್ಲ ಆರೋಪಿಗಳು ಖುದ್ದು ಕೋರ್ಟ್ ಮುಂದೆ ಹಾಜರಾಗಬೇಕಾಗುತ್ತೆ. ಆ ಹಾಜರಾದ ಸಂದರ್ಭದಲ್ಲಿ ಅವರಿಗೆ ಹೇಳಲಾಗುತ್ತೆ, ನಿಮ್ಮ ವಿರುದ್ಧ ಈ ಒಂದು ಪ್ರಕರಣದಲ್ಲಿ ಏನೋ ಇಂಥ ವಿಚಾರದಲ್ಲಿ ಇಂಥ ಸಾಕ್ಷಿಗಳ ವಿಚಾರದಲ್ಲಿ ನಿಮ್ಮ ಮೇಲೆ ಆರೋಪವನ್ನು ಮಾಡಲಾಗಿದೆ, ಇದಕ್ಕೆ ಸಂಬಂಧಪಟ್ಟಿದ ಮುಂದೆ ಟ್ರಯಲ್ ಶುರುವಾಗುತ್ತೆ ಅನ್ನುವಂಥದ್ದು. ಸೊ ಈ ಎಲ್ಲ ಪ್ರಕ್ರಿಯೆಗಳಾಗಲಿಕ್ಕೆ ಒಂದಷ್ಟು ಸಮಯಾವಕಾಶಗಳು ಬೇಕಾಗುತ್ತೆ. ಆದರೆ ಇದು ತಕ್ಷಣಕ್ಕೆ ಆಗುತ್ತಾ, ಆದ ಸಾಧ್ಯತೆಗಳು ಕಡಿಮೆ ಇದೆ. ಯಾಕೆಂದರೆ ಕಾಮಾಕ್ಷಿಪಳ್ಳಿ ಪೊಲೀಸರು ಏನು ತನಿಖೆಯನ್ನು ಮಾಡಿ ಇವತ್ತು ಚಾರ್ಜ್ ಶೀಟನ್ನು ಹಾಕಿದ್ದಾರೆ, ಅದು ನಮ್ಮದು ಕಂಪ್ಲೀಟ್ ಆಗಿಲ್ಲ. ಇನ್ನೂ ಒಂದಷ್ಟು ವಿಚಾರಗಳು ತನಿಖೆ ಬಾಕಿ ಇರೋದ್ರಿಂದ, ಇನ್ನೊಂದಷ್ಟು FSL ವರದಿಗಳು ಬೇರೆ ಬೇರೆ ವರದಿಗಳು ಬರೋದು ಬಾಕಿ ಇದರಿಂದ ಅಡಿಷನಲ್ ಸಪ್ಲಿಮೆಂಟರಿ ಚಾರ್ಜ್ ಶೀಟನ್ನು ಹಾಕಲಿಕ್ಕೆ ನಮಗೆ ಸಮಯಾವಕಾಶ ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಆ ಒಂದು ಅಂತಿಮ ಚಾರ್ಜ್ ಶೀಟನ್ನು ಹಾಕುವವರೆಗೂ ಕೂಡ ಈ ಚಾರ್ಜಸ್ ಫ್ರೇಮ್ ಆಗುವಂಥ ಸಾಧ್ಯತೆಗಳು ಕಡಿಮೆ ಇರುವಂಥದ್ದು. ಹಾಗಾಗಿ ಎಲ್ಲ ಆರೋಪಿಗಳು 14 ದಿನಗಳಿಗೊಮ್ಮೆ ಮ್ಯಾಜಿಸ್ಟ್ರೇಟ್ ಮುಂದೆ ಅವರು ಅಪಿಯರ್ ಆಗ್ತಾರೆ. ಈ JC ಎಕ್ಸ್ಟೆನ್ಷನ್ ಆಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ದರ್ಶನ್ ಸದ್ಯಕ್ಕೆ ಈಗೇನೋ ಚಾರ್ಜ್ ಶೀಟ್ ಆದ ನಂತರ ಇಮಿಡಿಯೇಟ್ ಬೇಲ್ ಅಪ್ಲಿಕೇಶನ್ ಹಾಕೊಂಡು ಬೇಲ್ ಪಡೆಯುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಆದರೆ ಎಲ್ಲ ಒಂದು ಕಡೆ ಅವ್ರಿಗೆ ಇನ್ನೂ ಹಿನ್ನಡೆ ಆಗುತ್ತೆ. ಯಾಕೆಂದರೆ ಇನ್ನು ತನಿಖೆ ಸಂಪೂರ್ಣವಾಗಿ ಮುಗಿದೇ ಇರೋದ್ರಿಂದ ಮುಗಿದಿನ್ನು ತನಿಖೆ ಅಂದರೆ ತನಿಖಾ ಹಂತದಲ್ಲಿ ಇದೆ. ಹಾಗಾಗಿ ಈ ಹಂತದಲ್ಲಿ ಜಾಮೀನನ್ನು ಕೊಡಬಾರ್ದು ನಿಟ್ಟಿನಲ್ಲಿ ಆರೋಪಿಗಳ ವಿರುದ್ಧ ಸಾಮಾನ್ಯವಾಗಿ SPB ವಾದವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಸದ್ಯಕ್ಕೆ ಚಾರ್ಜ್ ಶೀಟ್ ಆದರೂ ಕೂಡ ಆರೋಪಿಗಳಿಗೆ ಬೇಲ್ ಸಿಗುವಂಥ ಸಾಧ್ಯತೆಗಳು ಸದ್ಯಕ್ಕೆ ಕಡಿಮೆ ಅಂತಲೇ ಹೇಳ್ಬೋದು. ಪ್ರತಿಮಾ. ಎಸ್ ರಮೇಶ್, ಮತ್ತೆ ಸಂಪರ್ಕಿಸ್ತೀನಿ ಡೀಟೇಲ್ಸ್ ಪಡೆಯೋದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.